ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಡಿದ್ದು ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಸಂಕಷ್ಟಿ ತುಂಬ ವಿಶೇಷವಾಗಿರುತ್ತೆ. ಅಂದರೆ ಮಂಗಳವಾರ ಸಂಕಷ್ಟಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಾರೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗೆ ತುಂಬ ಜನ ಅಂಗಾರಕ ಸಂಕಷ್ಟಿ ದಿವಸ ಅಂದರೆ ಮಂಗಳವಾರ ಬಂದಾಗ ಮಾತ್ರ ಸಂಕಷ್ಟಿ ಮಾಡೋರು ಕೂಡ ತುಂಬ ಜನ ಇರ್ತಾರೆ. ಸೊ ಗೊತ್ತಿಲ್ಲದೆ ಇರೋರಿಗೆ ಹೇಳೋದೇನಂತಂದರೆ, ಮಂಗಳವಾರ ದಿವಸ ಸಂಕಷ್ಟ ಚತುರ್ಥಿ ಬಂದರೆ ತುಂಬ ಅಂದರೆ ಇವಾಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಕೆಲವರು 21 ಸಂಕಷ್ಟಿ ಮಾಡೋದಷ್ಟು ಪುಣ್ಯ ನಮಗೆ ಸಿಗುತ್ತೆ ಅಂತ, ಅಥವಾ ಒಂದು ಸಂಕಷ್ಟಿ ಮಾಡೋದ್ರಿಂದ ನಿಮ್ಮ ಎಷ್ಟೋ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಎಷ್ಟೋ ತಪ್ಪುಗಳು ನಿಮಗೆ ಅದು ದೇವ್ರು ನಿಮಗೆ ಕ್ಷಮಿಸ್ತಾರೆ ಅಂತ ಹೇಳ್ತಾರೆ. ಸೊ ಒಬ್ಬರೊಬ್ರದ್ದು ಒಂದೊಂದು ರೀತಿಯಾಗಿ ಅವರ ಅಂದರೆ ನಡ್ಕೊಂಬಂದಿರೋದು ಅಥವಾ ಅವ್ರು ಕೇಳ್ಕೊಂಬಂದಿರೋದು ಈ ರೀತಿಯಾಗಿರುತ್ತೆ. ಸೊ ಸಂಕಷ್ಟಿ ಮಂಗಳವಾರ ಬಂದರೆ ತುಂಬ ಶ್ರೇಷ್ಠವಾಗಿರೋದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಮಂಗಳವಾರ ಈಗ ಮತ್ತೆ ಸಂಕಷ್ಟಿ ಬಂದಿದೆ, 5ನೇ ತಾರೀಕು ಮೇ. ಸೊ ಅವತ್ತಿನ ದಿವಸ ನೀವು ಏನೇನೆಲ್ಲ ಮಾಡೋದ್ರಿಂದ ಗಣಪತಿಯ ಅನುಗ್ರಹವನ್ನು ಪಡಿಬೋದು. ಜೊತೆಯಲ್ಲಿ ಈಗ ಕೆಲಸಕ್ಕೆ ಹೋಗೋರು ಅಥವಾ ಉಪವಾಸ ಮಾಡೋಕ್ಕಾಗದೇ ಇರೋರು ಯಾವ ರೀತಿ ಸಂಕಷ್ಟಿ ಆಚರಣೆ ಮಾಡಬೇಕು, ಅಥವಾ ಬೆಳಗ್ಗೆ ಎಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಯಾವ ರೀತಿ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾರ್ಮಲಾಗಿ ತುಂಬ ಜನ ಮಂಗಳವಾರ ತಲೆ ಸ್ನಾನ ಮಾಡೋದಿಲ್ಲ, ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಯಾರು ಮಂಗಳವಾರ ತಲೆಸ್ನಾನ ಮಾಡಲ್ವೋ, ಆದರೆ ಸಂಕಷ್ಟಿ ಇರೋದ್ರಿಂದ ಇವತ್ತಿನ ದಿವಸ ನೀವು ತಲೆಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ಸೊ ಬೆಳಗ್ಗೆನೇ ತಲೆಸ್ನಾನ ಮಾಡಿ ಮನೆಯಲ್ಲಿ ಗಣಪತಿ ಫೋಟೋಗೆ, ಅಥವಾ ಫೋಟೋ ಇಲ್ಲ ಅಂದರೆ ಸಗಣಿ ನಲ್ಲಿ ಗಣಪತಿಯನ್ನು ಮಾಡ್ಬೋದು, ಅಥವಾ ಅರಿಶಿಣದಲ್ಲಿ ನೀವು ಗಣಪತಿನ ಮಾಡಿಬಿಟ್ಟು ಅದಕ್ಕೆ ನೀವು 21 ಗರಿಕೆನ ಕಿತ್ಕೊಬಂದು 21 ಗರಿಕೆನ ಸಿಗಿಸ್ಬೇಕು. ಫೋಟೋ ಇದ್ದರೆ ಫೋಟೋಗೆ ಕೂಡ ನೀವು ಗರಿಕೆನ ಇಡ್ಬೋದು. ಗರಿಕೆ ಹಾರ ಕೂಡ ಮಾಡಿ ಹಾಕ್ಬೋದು. ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಮನೇಲಿರೋ ಫೋಟೋಗೆ ನೀವು ಹಾರ ಥರ ಮಾಡಿ ಹಾಕ್ಬೋದು. ಅದಾದಮೇಲೆ ಬೆಳಗ್ಗೆನೇ ಕಡಲೆಕಾಳನ್ನು ಸ್ವಲ್ಪ ನೆನೆಸ್ಬಿಡಿ, ಬೇಗನೆ ನೆನೆಸಿ ಪರವಾಗಿಲ್ಲ, ಬಟ್ ಸ್ನಾನ ಆದಮೇಲೆ ನೆನೆಸ್ಬೇಕು. ನೀವು ಹಿಂದಿನ ದಿವಸ ನೆನೆಸ್ತೀವಿ ಅಂತ ಅಂದ್ರೂ ನೀವು ಶುದ್ಧವಾಗಿದ್ದಾಗ ಮಾತ್ರ ಅದನ್ನು ನೆನೆಸೋದು ಒಳ್ಳೆಯದು. ಸೊ ಕಡಲೆಕಾಳನ್ನು ನೆನೆಸ್ಬಿಟ್ಟು ನೀವು ಬೇಗ ಅದು ಚೆನ್ನಾಗಿ ಉಬ್ಬಬೇಕು ಅಂದರೆ ನೀವು ಅದನ್ನು ಬಿಸಿನೀರಲ್ಲಿ ಕೂಡ ನೆನೆಸ್ಬೋದು, ಬೇಗ ಬರಬೇಕಂದ್ರೆ ಅದು. ಆಗ ಅದಾದ ಮೇಲೆ ನೀವು ಕೆಂಪು ಹೂವು, ಗಣಪತಿಗೆ ತುಂಬ ಶ್ರೇಷ್ಠವಾಗಿರೋದು ಅಂದರೆ ಕೆಂಪು ಹೂವು. ನೀವು ಕೆಂಪು ಹೂವನ್ನ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ, ಅಂದರೆ ದೇವರಿಗೆ ಮುಡಿಸ್ಕೊಳ್ಳಿ. ಅದಾದಮೇಲೆ ನೀವು ಮನೆಯಲ್ಲಿ ಏನು ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಇರುತ್ತೆ ಅದನ್ನೇ ಓದ್ಬೋದು. ಗಣಪತಿದು ಯಾವುದಾದ್ರೂ ಹಾಡು ಬರುತ್ತೆ ಅಂದರೆ ಅದನ್ನೇ ಹೇಳ್ಬೋದು. ಅದಾದಮೇಲೆ ನೀವು ಉಪವಾಸ ಮಾಡೋಕ್ಕೆ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಏನಂದರೆ, ನಾವು ಉಪವಾಸ ಮಾಡಲೇಬೇಕಾ, ಸಂಕಷ್ಟ ಅಂದರೆ ಉಪವಾಸ ಮಾಡಬೇಕಾಗುತ್ತೆ ಅಂತ ಎಷ್ಟೋ ಜನ ಪೂಜೆನೂ ಕೂಡ ಮಾಡೋದಿಲ್ಲ. ಸೊ ನಿಮ್ಮ ಶಕ್ತಿ ಅನುಸಾರ ನೀವು ಮಾಡಬೇಕಾಗುತ್ತೆ. ನಿಮಗೆ ಇವಾಗ ಆರೋಗ್ಯ ಸರಿ ಇಲ್ಲ, ಅಥವಾ ನಿಮಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ, ಏನಾದರೂ ಇವಾಗ ಹೊರಗಡೆ ಕೆಲಸಕ್ಕೆ ಹೋಗ್ತಿರ್ತೀರ, ಹಾಗೆಲ್ಲ ಇದ್ದಾಗ ನಿಮಗೆ ಉಪವಾಸ ಸಾಧ್ಯನೇ ಇಲ್ಲ ಅಂತ ಅಂದಾಗ ಹಾಗೆ ಮಾಡಲೇಬೇಕು ಸ್ಟ್ರಿಕ್ಟಾಗಿ ಅಂತ ಎಲ್ಲೂ ಕೂಡ ದೇವರು ಹೇಳೋದಿಲ್ಲ. ಸೊ ನಿಮಗೆ ಎಷ್ಟು ಶಕ್ತಿ ಅನುಸಾರ ನಿಮಗೆ ಹೇಗಾಗುತ್ತೋ ಆ ಥರ ಮಾಡ್ಕೊಳ್ಳಿ. ಕೆಲವರೆಲ್ಲ ಒಂದೊತ್ತು ಉಪವಾಸ ಇದ್ದು ಮಾಡ್ತಾರೆ, ಕೆಲವರು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಊಟ ಮಾಡ್ಕೊಳ್ತಾರೆ, ಇಲ್ಲ ರಾತ್ರಿ ಸಂಜೆ ಮೇಲೆ ಒಂದು ಸೂರ್ಯಾಸ್ತ ಆದಮೇಲೆ ಊಟ ಮಾಡ್ಕೊಳ್ತಾರೆ. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲ ಊಟ ಮಾಡ್ಕೊಳ್ತೀವಿ ಅಂದರೆ ಊಟ ಮಾಡಿಕೊಂಡು ಕೂಡ ನೀವು ಮಾಡ್ಕೊಳ್ಳಿ. ಇಲ್ಲ ಉಪವಾಸ ಇರ್ತೀವಿ ಬಟ್ ನಮಗೆ ಏನಾದರೂ ಲೈಟಾಗಿ ತಿನ್ಬೋದಂದರೆ ಏನು ತಿನ್ನಬೇಕು, ಏನು ಮಾಡಬೇಕು ಅಂದರೆ ಹಣ್ಣು ಜ್ಯೂಸು ಈ ಥರದ್ದು ನೀವು ಏನು ಬೇಕಾದ್ರೂ ತೊಗೊಳ್ಬೋದು. ಸೊ ಇದೆಲ್ಲ ಆದಮೇಲೆ ನಾನು ಹೇಳಿದಾಗೆ ಗರಿಕೆ ಫಸ್ಟ್ ತುಂಬ ಶ್ರೇಷ್ಠ. ನೀವು ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯವಾದರೆ ದೇವಸ್ಥಾನಕ್ಕೂ ಕೂಡ ಗರಿಕೆ ತೊಗೊಂಡೋಗಿ ಕೊಡಿ. ಅದಕ್ಕಿಂತ ಶ್ರೇಷ್ಠವಾಗಿ ಕೊಡೋಂಥದ್ದು ಏನೂ ಇರೋದಿಲ್ಲ. ಗರಿಕೆನ ಕೊಡಿ, ಕೆಂಪು ಹೂವು ಆದರೆ ಕೆಂಪು ಹೂವನ್ನ ಕೊಡಿ. ಸೊ ಇದಿಷ್ಟನ್ನ ನೀವು ದೇವರಿಗೆ ಅರ್ಪಿಸುವಂಥದ್ದು. ಜೊತೆಲಿ ಪ್ರಸಾದವಾಗಿ ಕಡಲೆಕಾಳು ನೆನೆಸಿರೋದನ್ನು ಹಾಗೆ ಹಸಿ ಕಡಲೆಕಾಳು ಇಡಿ, ಅಥವಾ ಕಡಲೆಕಾಳು ಉಸ್ಲಿ ಮಾಡಿ ಇಡ್ಬೋದು. ಅದು ಮತ್ತು ಇನ್ನೊಂದೇನಾದರೂ ಸಾಧ್ಯವಾದರೆ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಟೈಮ್ ಇದೆ ಅಂತ ಅನ್ನೋದಾದರೆ ಮೋದಕನ ಮಾಡಿ ನೀವು ಅರ್ಪಿಸ್ಬೋದು. 7, 21 ಈ ರೀತಿಯಾಗಿ ನೀವು ಮೋದಕವನ್ನು ಮಾಡಿ ಗಣಪತಿಗೆ ಅರ್ಪಿಸ್ಬೋದು. ಮೋದಕದಲ್ಲಿ ಬೇಯಿಸಿರೋ ಥರನೂ ಮಾಡ್ತಾರೆ, ಎಣ್ಣೆಯಲ್ಲಿ ಕರೆದು ಕೂಡ ಮಾಡ್ತಾರೆ. ನಾನು ಎಣ್ಣೆಯಲ್ಲಿ ಕರೆದು ಯಾವಾಗಲೂ ಮೋದಕ ಮಾಡ್ತೀನಿ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡಿ. ನಾನು ಹೇಳೋದು ಯಾವಾಗಲೂ ಅಷ್ಟೇ, ದೇವ್ರ ಪೂಜೆಗೆ ಯಾವುದೇ ಥರದ್ದು ಪೂಜೆಗೆ ಆಗಲಿ ನಿಮಗೆ ರೆಸ್ಟ್ರಿಕ್ಷನ್ಸ್ ಇರೋಲ್ಲ. ನಮ್ಮ ಶಕ್ತಿಯ ಅನುಸಾರ ಹೇಗೆ ನಮಗೆ ಹೆಲ್ತಿನ ವಿಷಯಕ್ಕೆ ಆಗಲಿ, ಅಥವಾ ನಮಗೆ ಮನೆಯಲ್ಲಿ ಟೈಮಿಂಗ್ಸ್ ಇಲ್ಲ, ಟೈಮ್ ತಗೊಂಡು ಪೂಜೆ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಇದ್ದಾಗ ನಿಮಗೆ ಭಕ್ತಿ ಒಂದೇ ದೇವ್ರು ನೋಡೋದು. ಭಕ್ತಿಯಿಂದ ಮಾಡಿ, ನೀವು ಏನೇ ಮಾಡಿದ್ರು ಭಕ್ತಿಯಿಂದ ಮಾಡಿ. ಯಾರಿಗೂ ಕೆಟ್ಟದನ್ನು ಬಯಸ್ಬೇಡಿ, ಯಾರಿಗೂ ಕೆಟ್ಟದನ್ನು ಮಾಡೋಕ್ಕೋಗ್ಬೇಡಿ ಇಂಟೆನ್ಷನಲ್ಲಿ. ಅದನ್ನು ಗೊತ್ತಿದ್ದು ಒಬ್ರಿಗೆ ಹಿಂಗೆ ಹರ್ಟ್ ಆಗುತ್ತೆ, ಇಲ್ಲ ಒಬ್ರಿಗೆ ನೋವಾಗ್ತಿದೆ ಅನ್ನೋ ಥರ ಯಾವತ್ತೂ ಕೂಡ ಮಾಡದೇ ಇದ್ದರೆ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ನಮಗೆ ಕಾಪಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾವಾಗಲೂ ಅಷ್ಟೇ ನಾನು ಅದನ್ನೇ ಹೇಳೋದು.
ಸೊ ಪೂಜೆನ ನಿಮಗೆ ಶಕ್ತಾನುಸಾರ ನೀವು ಮಾಡಿ. ನಾನು ಎಲ್ಲ ಪೂಜೆಲೂ ಅದು ಹೇಳೋದು. ಬಟ್ ಬೇಸಿಕ್ ಏನಂದರೆ ಗರಿಕೆ ಹುಲ್ಲು ಅದು ಎಲ್ಲ ಕಡೆ ಸಿಗುತ್ತೆ, ಅದಕ್ಕೆ ನೀವೇನು ದುಡ್ಡು ಕೊಟ್ಟು ತೊಗೊಳ್ಬೇಕಾಗಿಲ್ಲ, ಮನೆ ಹತ್ರ ಎಲ್ಲ ಬಿಟ್ಟಿರುತ್ತೆ. ಸೊ ಅದನ್ನು ಕಿತ್ಕೊಂಡು ತೊಳೆದು ಬಿಟ್ಟು ಚೆನ್ನಾಗಿ ಅದನ್ನು ದೇವರಿಗೆ ಮುಡಿಸಿದ್ರು ಸಾಕು. ದೇವರು ಅದಕ್ಕೆ ತುಂಬ ನಿಮಗೆ ಪ್ರಸನ್ನರಾಗ್ತಾರೆ, ನೀವು ಕೇಳಿದ್ದನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಕೆಂಪು ಹೂವು, ದಾಸವಾಳ ಆದರೆ ದಾಸವಾಳ ಇಡಿ, ಗುಲಾಬಿ ಆದರೆ ಗುಲಾಬಿ ಇಡಿ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಹೂವನ್ನ ಒಟ್ಟು ಕೆಂಪು ಹೂವು ಅರ್ಪಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಎಕ್ಕದ ಹೂವು ಎಷ್ಟೋ ಕಡೆ ಬಿಟ್ಟಿರುತ್ತೆ, ಸೊ ಎಕ್ಕದ ಹೂವನ್ನ ಅರ್ಪಿಸಿ. ಸೊ ಇದೆಲ್ಲದೂ ಗಣಪತಿಗೆ ಕೊಡೋ ಅಂಥದ್ದು. ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ 21 ರೂಪಾಯಿ ಕಾಣಿಕೆ ಇಟ್ಟು ಬೆಳಗ್ಗೆನೇ ನೀವು ಏನಕ್ಕೋಸ್ಕರ ಈ ಸಂಕಷ್ಟಿ ಮಾಡ್ತಿದ್ದೀರಾ ಅಂತ ಸಂಕಲ್ಪಪೂರ್ವಕವಾಗಿ, ಸಂಕಲ್ಪ ಅಂದ್ರೂ ತುಂಬ ನಿಯಮದಿಂದ ನಾನು ಹೇಳಲ್ಲ, ಅದೇ 21 ರೂಪಾಯಿನ ಕೈಯಲ್ಲಿ ಇಟ್ಕೊಳ್ಳಿ. ನಿಮಗೇನು ಕಷ್ಟ ಇದೆ, ನಿಮಗೇನು ಆಗಬೇಕು ಅನ್ನೋದನ್ನು ಬೇಡ್ಕೊಳ್ಳಿ. ಅದನ್ನು ದೇವ್ರ ಮುಂದೆ ಅರ್ಪಿಸಿಬಿಟ್ಟು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಂಕಷ್ಟಿ ಪೂಜೆನ ಶುರು ಮಾಡಿ. ಉಪವಾಸ ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ನೀವು ಹೇಗೆ ಮಾಡ್ತೀರೋ ಜಸ್ಟ್ ಪೂಜೆ ಮಾಡಿ. ಅಷ್ಟೋತ್ತರ ಓದಿ ಗಣಪತಿ ನಾಮನ ಸ್ಮರಣೆ ಮಾಡಿ, ದಿನವೆಲ್ಲ ಗಣಪತಿನ ನೆನೆಸ್ಕೊಳ್ಳಿ. ಸಂಜೆ ಹೊತ್ತು ಮತ್ತೊಂದು ಸರಿ ಪೂಜೆ ಮಾಡಿ, ಚಂದ್ರನಿಗೆ ಪೂಜೆ ಮಾಡಿ. ನಿಮ್ಮ ಉಪವಾಸ ಮಾಡಿರೋರು ಉಪವಾಸ ತೊರೀರಿ, ಇಲ್ಲ ಅಂದವರು ಸಾತ್ವಿಕ ಆಹಾರ ಅಂದರೆ ವೆಜ್ಜನ್ನ ಮಾತ್ರ ಊಟ ಮಾಡಿಕೊಂಡು ಅವತ್ತಿಗೆ ನಿಮ್ಮ ಪೂಜೆನ ಮುಗಿಸ್ಕೊಳ್ಳಿ ಅಷ್ಟೇ. ನಿಜವಾಗ್ಲೂ ಇದನ್ನು ಮಾಡಿ ನೋಡಿ, ತುಂಬ ಚೇಂಜಸ್ ನಿಮಗೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಕೆಲಸ ಮಾಡೋರಿಗೂ, ಕಾಲೇಜ್ ಹೋಗೋರಿಗೂ, ಯಾವುದೇ ವಿಷಯಕ್ಕೆ ನೀವು ಕೇಳಿಕೊಂಡ್ರು ಖಂಡಿತವಾಗಿ ನಡೆಯುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.